ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ನೀವು ನನ್ನ ವ್ಲಾಗಲ್ಲಿ ಗಣೇಶನ ಪ್ರೋಗ್ರಾಮ್ಸ್ ಎಲ್ಲ ನೋಡಿದ್ರಿ. ಅಂದರೆ ಗಣೇಶ ಕೂಡಿಸಿದಾಗ ಏನೇನು ಪ್ರೋಗ್ರಾಮ್ಸ್ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡ್ತಾರೆ ಅನ್ನೋದೆಲ್ಲ ನೋಡಿದ್ರಿ. ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷಗಳಿಂದ ಆ ಥರ ಗೇಮ್ಸ್ ಎಲ್ಲ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಈ ವರ್ಷ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಇವತ್ತು ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದಿಂದ ಗಣೇಶ ಖಾಲಿ ಆಗಿಬಿಡುತ್ತೆ, ಗಣೇಶನ ತಗೊಂಡು ಹೊಟ್ಟೋಗ್ಬಿಡ್ತಾರೆ, ಬೇಜಾರಾಗ್ತಿದೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹುಡುಗರು ಎಲ್ಲ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಅಂತೂ ತುಂಬ ಗ್ರ್ಯಾಂಡಾಗೆ ಊಟ ಎಲ್ಲ ಮಾಡಿಸಿದ್ರು. ಬಟ್ ನಾನು ಆ ವರ್ಷ ಮಿಸ್ ಮಾಡಿಕೊಂಡೆ, ಬರೋಕ್ಕಾಗಲಿಲ್ಲ. ಯಾಕೆಂದರೆ ನನ್ನ ಮಗಳಿಗೆ ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇತ್ತು. ಹಾಗಾಗಿ ನಾನು ಬಂದಿರಲಿಲ್ಲ. ಮನೇಲಿ ತುಂಬ ಡಿಸಪಾಯಿಂಟ್ ಮಾಡ್ಕೊಂಡಿದ್ರು, ಯಾಕಂದ್ರೆ ಅಷ್ಟು ಗ್ರ್ಯಾಂಡಾಗಿತ್ತು, ಊಟ ಎಲ್ಲ ಹಾಕ್ಸಿದ್ರು ಅಂತ ಹೇಳಿ. ಈ ವರ್ಷ ಇಲ್ಲೇ ಇದ್ದೀವಿ. ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಗೇಮ್ಸ್ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಮ್ಮ ಚೈಲ್ಡ್ಹುಡ್ನ ನಮಗೆ ರೀಕಾಲ್ ಮಾಡ್ದಂಗೆ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಇಲ್ಲಿ ವಿಸರ್ಜನೆ ಅಂತ ಹೇಳಿ ಪ್ರಸಾದ ಕೂಡ ರೆಡಿ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಮೆಂತ್ಯ ಪಲಾವ್ ರೆಡಿಯಾಗಿದೆ. ಬಿಸಿ ಬಿಸಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಷ್ಟು ಬೇಗ ಕೊಡ್ತಾರೆ ತಿನ್ನೋದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇಲ್ಲಿ ಮೊಸರನ್ನ ಕೂಡ ರೆಡಿಯಾಗಿದೆ. ಪ್ರಸಾದನೂ ಅಷ್ಟೇ ತುಂಬ ಟೇಸ್ಟಿಯಾಗೇ ಬಂದಿತ್ತು. ದೇವರ ಕಾರ್ಯಕ್ರಮ ಅಂತ ಹೇಳಿದಾಗೆಲ್ಲ ದೇವರ ಸ್ಥಾನದಲ್ಲಿ ಊಟ ಕೊಟ್ಟಾಗ ಅದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲೂ ಅದೇ ಥರ ತುಂಬ ಟೇಸ್ಟಿಯಾಗೇ ಇತ್ತು. ನೋಡ್ತಾ ಇರ್ಬೋದು, ಗಣೇಶನೆಲ್ಲ ತಗೊಂಡು ಹೋಗ್ತಿದ್ದಾರೆ. ಅಂದರೆ ಟ್ರ್ಯಾಕ್ಟರ್ ಮೇಲೆಲ್ಲ ಕುಡ್ಸಕ್ಕೆ ತಗೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ನನಗಂತೂ ತುಂಬಾ ಬೇಜಾರಾಗ್ತಾ ಇತ್ತು. 3-4 ಡೇಸ್ ಅಂತೂ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನನ್ನ ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡಿದ್ದಾರೆ. ನಾನು ನನ್ನ ಮಕ್ಕಳು ಅಷ್ಟೇ ಅಲ್ಲ, ಸರೌಂಡಿಂಗಲ್ಲಿ ಇದ್ದಂಥವ್ರು ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶ ಕೂಡಿಸ್ತಿದ್ದೀವಿ ಅಂತ ಹೇಳಿ ನಾವು ಎಂಜಾಯ್ ಮಾಡಿ ಪೂಜೆ ಮಾಡಿ ಖುಷಿಪಟ್ಟರೆ, ಇದು ಎಂಟರ್ಟೈನಿಂಗ್ ಹಾಗೆ ಇತ್ತು. ಸಖತ್ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಗೇಮ್ಸು ಅಂತ ಎಲ್ಲ ಹೇಳ್ಕೊಂಡು, ರಂಗೋಲಿ ಸ್ಪರ್ಧೆ, ಗೇಮ್ಸ್ ಅಂತ ಎಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸನ್ನ ನಮಗೆ ರೀಕಾಲ್ ಮಾಡ್ದಂಗಿತ್ತು ಇಲ್ಲಿ ಆಡಿಸಿದಂಥ ಗೇಮ್ಸು. ಎವ್ರಿ ಇಯರ್ ಇದೇ ಥರ ಇರಲಿ ಅಂತ ನಾನಂತೂ ವಿಶ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವಾಗಿನ ಕಾಲದಲ್ಲಿ ಕೆರೆ ದಡ ಗೇಮ್ಸೇ ಗೊತ್ತಿಲ್ಲ. ನನ್ನ ಮಗಳು ಕೆರೆ ದಡ ಗೊತ್ತಿಲ್ಲ, ನೆಮ್ಮಲಿಂದ ಸ್ಪೂನ್ ಗೊತ್ತಿಲ್ಲ, ರಂಗೋಲಿ ಸ್ಪರ್ಧೆ ಅಂದರೆ ಏನಂತ ಗೊತ್ತಿಲ್ಲ, ಮ್ಯೂಸಿಕಲ್ ಚೇರ್ ಗೊತ್ತಿಲ್ಲ. ಅದೆಲ್ಲ ಇಲ್ಲಿ ಮಾಡಿಸಿದ್ದು ಮಕ್ಳಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸಖತ್ ಎಂಜಾಯ್ ಮಾಡಿದ್ದೀವಿ ಕೂಡ. ಹಾಗೆ ಇವತ್ತು ಗಣೇಶನ ಬಿಟ್ಬಿಡ್ತಾರಲ್ಲ ಅಂತ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿತ್ತು ನನಗಂತೂ. ಇನ್ನೊಂದು 2 ದಿನ ಇರ್ಬೋದಿತ್ತಲ್ವಾ, ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ನಮ್ಮ ಮನೆ ಹತ್ರ ಎಲ್ಲ ಫುಲ್ ಗಿಜಿ ಗಿಜಿ ಅಂತ ಹುಡುಗರೆಲ್ಲ ಇರ್ತಿದ್ರು, ಸಾಂಗ್ಸ್ ಎಲ್ಲ ಹಾಕಿರ್ತಿದ್ರು. ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಫುಲ್ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಗಣೇಶನೆಲ್ಲ ಎತ್ತು ಪಟಾಕಿ ಎಲ್ಲ ಸಿಡಿಸ್ತಾ ಇದ್ದಾರೆ. ಇನ್ನೇನು ಗಣೇಶ ಬರುತ್ತೆ. ಹಳ್ಳಿ ಮರದ ಹತ್ರ ಹೋಗಿ ಅಲ್ಲಿಂದ ಕೂಡ ಕಮೆನ್ಸ್ ಆಗುತ್ತೆ, ಅಲ್ಲಿಂದಾನೇ ಬರೋದು ಮೆರವಣಿಗೆ. ನೋಡ್ತಾ ಇರ್ಬೋದು, ಇಲ್ಲಿ ಹುಡುಗರುಗಳೆಲ್ಲ ಡ್ಯಾನ್ಸ್ ಕೂಡ ಎಲ್ಲ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಡಿ ಜೆಗೆಲ್ಲ ಪರ್ಮಿಷನ್ ಕೊಟ್ಟಿರಲಿಲ್ಲ, ಹಾಗಾಗಿ 2 ಡಿ ಜೆ ಮಾತ್ರ ತರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ಡಿ ಜೆ ಇಲ್ಲ ಅಂದರೆ ಗಣೇಶನ ಮೆರವಣಿಗೆಲಿ ಮಜಾನೇ ಇರಲ್ಲ ಅಂತ ಅನಿಸುತ್ತೆ. ಬಟ್ ಎಲ್ಲ ಸೇಫಾಗಿ ಏನು ಗಲಾಟೆ ಇಲ್ಲದೆ ಬಂದರೆ ಅದೇ ಖುಷಿ ನಮಗೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಅಷ್ಟೇ. ಗಣೇಶನ ಬಿಡಬೇಕಾದ್ರೆ ಸೇಫಾಗಿ ಹೋಗಿ ಸೇಫಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳು 3:30ಗೆ ಬರ್ತಾಳೆ ಗುರುನಹಳ್ಳಿಗೆ. ಅವಳು ಬಂದುಬಿಡಲಿ, ಬರೋಕ್ಕೆ ಮುಂಚೆ ಮೂವ್ ಆಗೋದು ಬೇಡ, ನಮ್ಮ ಮನೆಯಿಂದ ಮುಂದೆ ಪಾಸ್ ಆಗೋದು ಬೇಡ ಅಂತ ಹೇಳಿ ನಾನು ವಿಶ್ ಮಾಡ್ಕೊತಾ ಇದ್ದೆ. ಅದೇ ಸಮಯಕ್ಕೆ ಬಿಸಿಲಿದ್ದು ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡೋಣ ಅಂತ ಹೇಳಿ ಅರಳಿ ಮರದ ಹತ್ರ ಮತ್ತು ಇಲ್ಲಿ ರಾಮಂದ್ರ ಹತ್ರ ಹೇಳಿ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟಿದ್ರು. ತುಂಬ ಹೊತ್ತು ಇಲ್ಲೇ ಇಟ್ಟಿದ್ರು. ಹಾಗಾಗಿ ಕೂಡ ನನ್ನ ಮಗಳು ಕೂಡ ಬಂದು ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನನ್ನ ಮಗಳು ಇದನ್ನೆಲ್ಲ ಮಿಸ್ ಮಾಡ್ಕೊತಾಳೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ನನ್ನ ಮಗಳು ಬಂದು ಫ್ರೆಶ್ ಅಪ್ ಆಗಿ ಹೋಗ್ತಿದ್ದಾಳೆ. ಅವಳಿಗೂ ಖುಷಿ, ಡ್ಯಾನ್ಸ್ ಮಾಡು ಮಗಳೇ ಅಂದರೆ ಇಲ್ಲ ಮಾಡಲ್ಲ ಅಂತೇಳಿ ಮಾಮನ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ತುಂಬಾ ಚೆನ್ನಾಗಿತ್ತು. ಸಾಂಗ್ಸ್ ಎಲ್ಲ ಸಖತ್ತ ಹಾಕಿದ್ರು. ತುಂಬ ಖುಷಿಯಾಯಿತು ನಮಗಂತೂ ಈ ಸಾಂಗ್ಸ್ ಎಲ್ಲ ನೋಡಿ. ಹಾಗೆ ನನ್ನ ಮಗ ಕೂಡ ಟಪಾಂಗುಚ್ಚಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಅದಂತೂ ನಿಜವಾಗ್ಲೂ ನಮಗಂತೂ ತುಂಬಾ ಖುಷಿಯಾಯಿತು. ಅವ್ನು ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರೋದಿಲ್ಲ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಏನೋ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದ. ಫುಲ್ ಇಲ್ಲಿ ಅವ್ರನ್ನ ನೋಡ್ಕೊಂಡು ಇವನು ಕೂಡ ಟಪಾಂಗುಚ್ಚಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಅದನ್ನಂತೂ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಖುಷಿ ಆಯಿತು ನನಗೆ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇರೋದು. ನಮ್ಮ ಬುಜ್ಜಿನೂ ಅಷ್ಟೇ ಸ್ವಲ್ಪ ಡ್ಯಾನ್ಸ್ ಮಾಡೋಳು, ಆಮೇಲೆ ಸ್ವಲ್ಪ ಸ್ಟಾಪ್ ಮಾಡಿಬಿಡ್ತಿದ್ಲು. ಬಟ್ ನನ್ನ ಮಗ ಮಾತ್ರ ಫುಲ್ಲು ಟಪಾಂಗುಚ್ಚಿ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ದ. ಅದಕ್ಕೆ ಹೇಳೋದು, ಗಣೇಶ ಕಾರ್ಯಕ್ರಮದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವನಿಗೆ ಪಟಾಕಿ ಅಂತ ಹೇಳಿದ್ರೆ ಭಯ ಆಗುತ್ತೆ. ಹಂಗಾಗಿ ಅವನು ನಮ್ಮನೆ ಹತ್ರನೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಪಟಾಕಿ ಎಲ್ಲ ಸ್ಟಾಪ್ ಆದಾಗ ಮುಂದೆ ಹೋಗ್ತಿದ್ದ, ಅದಾದಮೇಲೆ ಹಿಂದೆ ಬರ್ತಾ ಇದ್ದ ಅವನು. ನೋಡ್ತಾ ಇರ್ಬೋದು, ಬುಜ್ಜಿ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ.
ನೋಡ್ತಾ ಇರ್ಬೋದು, ಇದು ನಮ್ಮ ಊರಲ್ಲಿ ಸ್ಕೂಲ್ ಹತ್ರ ಇರೋ ಅಂಥ ಪ್ಲೇಸ್ ಇದು. ಇಲ್ಲಿ ಬೆಳಿಗ್ಗೆ ಅಂದರೆ ಬೆಳಕಿತ್ತು, ಗಣೇಶನೆಲ್ಲ ತೊಗೊಂಡೋದಾಗ ಆಲ್ಮೋಸ್ಟ್ 4:15 4 ಗಂಟೆ ಎಲ್ಲ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಒಂದೇ ರೋಡಲ್ಲಿ ಎಂಡಲ್ಲಿ ನಮ್ಮೂರು ಅಂದರೆ ಇದು ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ಬಂದಾಗ ಕತ್ಲೆ ಕಾಣಿಸ್ತಿದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿ ದೊಡ್ಡವರು ಅಂತ ಎಲ್ಲ ಹೇಳಿ. ಇಲ್ಲೆಲ್ಲ ನನ್ನ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವು ಮನೆ ಹತ್ರ ಎಲ್ಲ ಡ್ಯಾನ್ಸ್ ಮಾಡಿ ಅಂತ ಹೇಳಿದಾಗ ಅವ್ರು ಮಾಡಲಿಲ್ಲ, ಯಾಕಂದರೆ ಎಲ್ಲ ಫ್ಯಾಮಿಲಿ ಇರುತ್ತಲ್ಲ, ಸೊ ಅವ್ರಿಗೆಲ್ಲ ಮುಜುಗರ ಆಗುತ್ತೆ ಅಂತ ಹೇಳಿ ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಫುಲ್ಲು ಡ್ಯಾನ್ಸ್ ಮಾಡಿದಾರಂತೆ. ಎಲ್ಲ ಬಂದು ಹೇಳ್ತಾ ಇದ್ರು ನಮಗೆ, ಸಖತ್ ಎಂಜಾಯ್ ಮಾಡಿದ್ದೀವಿ, ಸಿಕ್ಕಾಬಿಟ್ಟೆ ಡ್ಯಾನ್ಸ್ ಮಾಡಿದ್ದೀವಿ ಅಂತ ಹೇಳಿ. ಚೆನ್ನಾಗಿತ್ತು. ವೀಡಿಯೋಸ್ ಕೊಡಿ ಅಂತೆಲ್ಲ ನಾವು ಕೇಳಿದಾಗ ಆಮೇಲೆ ಇದನ್ನು ತೋರಿಸಿದ್ರು. ಚೆನ್ನಾಗಿತ್ತು, ಒಳ್ಳೆ ಮೆಮೊರೀಸ್ ಎಲ್ಲರಿಗೂ. ಅದಕ್ಕೆ ಹೇಳಿದ್ದು ನಾನು, ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಗಣೇಶ ಹಬ್ಬದಲ್ಲಿ ಒಂದೊಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಒಂದೊಂಥರ ಎಂಜಾಯ್. ಹಾಗೆ ಇಲ್ಲಿ ನನ್ನ ತಮ್ಮಂದು ದರ್ಶನ್ ಎಲ್ಲ ಇದ್ದಾರೆ. ಪ್ರಮೋದನ ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿ ಹೋಗಿದ್ದಾನೆ. ಬಟ್ ಗೊತ್ತಿಲ್ಲ, ಪ್ರವೀಣ್ ಒಬ್ಬ ಮಿಸ್ ಆಗಿದ್ದಾನೆ. ಅವನು ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ಡ್ಯಾನ್ಸ್ ಮಾಡಿದಾನೆ ಇಲ್ವಾ ಅದು ಗೊತ್ತಿಲ್ಲ. ಸೊ ಯಾವ ವಿಡಿಯೋದಲ್ಲೂ ಅವನಂತೂ ನನಗೆ ಸಿಗಲಿಲ್ಲ. ಆ್ಯಂಡ್ ಪ್ರಮೋದನು ಅಷ್ಟೇ ಎಲ್ಲೋ ಸ್ವಲ್ಪ ಬಂದು ಡ್ಯಾನ್ಸ್ ಮಾಡಿ ಹೋಗಿದ್ದಾನಂತೆ. ನೋಡ್ತಾ ಇರ್ಬೋದು, ಡ್ಯಾನ್ಸೇ ಮಾಡಲ್ಲ ಅಂತ ಯಾರು ಹೇಳಿದ್ರು ಕೂಡ ಆ ಸಾಂಗಲ್ಲಿ, ಆ ಜೋಶಲ್ಲಿ ಎಲ್ಲರೂ ಬಂದು ಡ್ಯಾನ್ಸ್ ಮಾಡಿರ್ತಾರೆ. ಸೊ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಎಲ್ಲರಷ್ಟು ಎಲ್ಲ ಎಂಜಾಯ್ ಮಾಡ್ತಿರೋದು. ಆ್ಯಂಡ್ ನನಗೆ ಬ್ಲಾಗ್ ಹೇಗೆ ಅನಿಸಿದೆ ಅಂತ ಹೇಳಿದ್ರೆ, ಇನ್ ಫ್ಯೂಚರ್ ನಮ್ಮ ಮಕ್ಕಳು ದೊಡ್ಡವರಾದಾಗ ಅಥವಾ ನಮಗೆ ಸ್ವಲ್ಪ ಏಜ್ ಆದಾಗ ಎಲ್ಲ ತೆಗೆದು ನೋಡಿದ್ರೆ ಈ ವಿಡಿಯೋಸನ್ನು, ಈ ಬ್ಲಾಗನ್ನೆಲ್ಲ ಒಂದು ಮೆಮೊರಿ ಬರುತ್ತೆ. ನನಗಂತೂ ನಿಜವಾಗ್ಲೂ ಆ ಪರ್ಪಸ್ಸಿಂದನೇ ನನ್ನ ಬ್ಲಾಗ್ ಕಂಟಿನ್ಯೂ ಆಗಿರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬರೀ ಫ್ಯಾಮಿಲಿ ಫಂಕ್ಷನ್ ಆ ಥರನೇ ವ್ಲಾಗ್ಸ್ ಆಗ್ತಿದೆ ನಂದು. ಸೊ ಪರವಾಗಿಲ್ಲ, ಆದರೂ ಏನೋ ಒಂಥರ ಖುಷಿನೇ ನನಗೆ. ಯಾಕೆ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ನಾವೆಲ್ಲ ನೋಡಿದಾಗ, ಇದನ್ನೆಲ್ಲ ನೋಡಿದಾಗ ನಮಗೆಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ.
ಹಾಗೆ ಒಂದು ಕಡೆ ಡ್ಯಾನ್ಸು ಗಣೇಶ ಬಿಡೋದು ಎಲ್ಲ ನೋಡಿ ಎಂಜಾಯ್ ಮಾಡಿ ಆದಮೇಲೆ ನನ್ನ ಮಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ, ಟಪ್ಪಾಂಗುಚ್ಚಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದ. ಸೊ ಅವನಿಗೆ ದೃಷ್ಟಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಸಂಜೆ ಆಗೋದನ್ನ ಕಾಯ್ತಾಯಿದ್ರು ದೃಷ್ಟಿ ತೆಗೆಯೋದಕ್ಕೆ ಅಂತ ಹೇಳಿ. ಅಂದರೆ ಇದನ್ನು ನಾವು ಕಾರಂಜಲು ಅಂತ ಕರಿತೀವಿ. ಏನಾದರೂ ಭಯ ಆದರೆ ಮಕ್ಕಳಿಗೆ ಅಥವಾ ಏನಾದರೂ ದೃಷ್ಟಿ ಆದರೆ ಅಥವಾ ಏನಾದರೂ ಜ್ವರ ಬಂದರೆ ನಮ್ಮಮ್ಮ ಯಾವಾಗಲೂ ಈ ಥರ ಎಲ್ಲ ಮಾಡ್ತಾರೆ. ನನ್ನ ಮಗಳು ಚಿಕ್ಕವಳಿದ್ದಾಗ ಮಗು ಇದ್ದಾಗ ಅವಳಿಗೆ ಮಧ್ಯರಾತ್ರಿ 1:15 ದೃಷ್ಟಿ ತೆಗಿಯೋರು, ಅಂದರೆ ಕಾರಂಜಲು ಮಾಡೋರು. ಯಾಕಂದರೆ ಅವಳು ಯಾವಾಗಲೂ ಹಠ ಮಾಡೋಳು, ನಿದ್ದೆನೇ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಮಧ್ಯರಾತ್ರಿ 1:30 ಆದರೂ ಪರವಾಗಿಲ್ಲ ಅಂತೇಳಿದ್ರು ಕಾರಂಜಲೆಲ್ಲ ಮಾಡೋರು. ಅಮ್ಮನ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮಮ್ಮ ಬಿಟ್ಟರೆ ನನ್ನ ಮಕ್ಕಳಿಗೆ ಈ ಥರ ಕೇರ್ ಮಾಡಿದ್ದು ಯಾರೂ ಇಲ್ಲ. ಸೊ ಹಂಗಾಗಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಮ್ಮಮ್ಮ ಅಷ್ಟೇ ಅಲ್ಲ, ಅಪ್ಪಾಜಿ, ನನ್ನ ತಮ್ಮ, ನಮ್ಮಮ್ಮ ಎಲ್ಲರೂ ಅಷ್ಟೇ ನನ್ನ ಮಕ್ಕಳನ್ನ ತುಂಬಾ ಕೇರ್ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ನಾನೆಷ್ಟು ಕೇರ್ ಮಾಡ್ತೀನೋ ನನ್ನ ಫ್ಯಾಮಿಲಿ ಕೂಡ ನನ್ನ ಮಕ್ಕಳನ್ನ ಅಷ್ಟೇ ಕೇರ್ ಮಾಡ್ತಾರೆ. ಸೊ ಅವ್ನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ಕೆಲವೊಂದು 2-3 ಜನ ಹೇಳಿದ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವನಲ್ಲ ಮೌರ್ಯ ಅಂತ ಹೇಳಿ. ಸೊ ಹಂಗಾಗಿ ಅವನಿಗೆ ದೃಷ್ಟಿ ತಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಾರಂಜಲು ಮಾಡೋಣ ಅಂತ ಹೇಳಿ ಎಲ್ಲ ಮೊಮ್ಮಕ್ಕಳನ್ನು ಕೂಡಿಸ್ಕೊಂಡು ಕಾರಂಜಲು ಮಾಡ್ತಾಯಿದ್ದಾರೆ. ಸೊ ಇದನ್ನು ಯಾವಾಗಲೂ ಅಷ್ಟೇ ನಮ್ಮಮ್ಮ ಮಾಡ್ತಾನೆ ಇರ್ತಾರೆ, ಮಕ್ಳಿಗೆ ದೃಷ್ಟಿ ತಾಗಬಾರ್ದು ಅಂತ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಗಣೇಶ ಬಿಟ್ಟಿದ್ದು ನನಗಂತೂ ತುಂಬಾ ಬೇಜಾರಾಯಿತು, ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಎಂಜಾಯ್ ಮಾಡ್ಬೋದಿತ್ತು ಅಂತ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸಬ್ರು ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾವಂತೂ ಗಣೇಶ ಹಬ್ಬದಿಂದ ಹಿಡಿದು ಗಣೇಶನ ಬಿಡೋವರೆಗೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಅಂತಲೇ ಹೇಳ್ಬೋದು. ಅಗೇನ್ ನೆಕ್ಸ್ಟ್ ಇಯರು ಕೂಡ ಇದೇ ಥರ ಸೆಲೆಬ್ರೇಟ್ ಮಾಡಲಿ, ಒಳ್ಳೆ ಗೇಮ್ಸ್ ಎಲ್ಲ ಆಡಿಸ್ಲಿ. ಅವಾಗ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಮಕ್ಕಳು ಕೂಡ ದೊಡ್ಡವರಾಗಿರ್ತಾರೆ, ಅವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭ ದಿನ.